ನೋಡಿ, ಮಿಥುನ ರಾಶಿಯವರಿಗೆ ಗುರು ಶುಕ್ರ ನಿಮ್ಮ ರಾಶಿಯಲ್ಲಿರೋದು ತುಂಬಾ ಯೋಗ ಅಂತ ಹೇಳ್ಬೋದು. ಈ ಒಂದು ಹಬ್ಬದ ಟೈಮ್ಗೆ ಒಳ್ಳೆ ಟೈಮಲ್ಲಿ ಗುರು ಶುಕ್ರ ಸಂಗಮ ಆಗಿದ್ದಾರೆ. ಈ ಶುಕ್ರರ ಸಂಗಮದಿಂದ ನೀವು ತುಂಬಾ ಅದೃಷ್ಟವಂತರೆ ಅಂತ ಹೇಳ್ಬೋದು. ಹಾಗೆ 2ನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ ಇರ್ತಾರೆ. 2ರಲ್ಲಿ ಸೂರ್ಯ ಬುಧ ಇರೋದು ಕೂಡ ನಿಮ್ಗೆ ಎಲ್ಲಾ ರೀತಿ ಕೆಲಸಗಳು ಆಗ್ತಾ ಬರ್ತವೆ. ಧನಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಗೆ ಯಾವ ಒಂದು ಕೆಲಸ, ಕಾನೂನಿನ ಕೆಲಸ ಆಗಿರ್ಬಹುದು, ಗವರ್ಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ಕೆಲಸದಲ್ಲಿ ಏಳಿಗೆಯನ್ನ ನೋಡ್ತೀರಿ. ಮತ್ತೆ ಬುಧ ಕೂಡ ಇರೋದ್ರಿಂದ ನಿಮ್ಗೆ ಒಂದು ಬಿಸ್ನೆಸ್ ಅನ್ನೋದು ತುಂಬಾ ಸಕ್ಸಸ್ ಕೊಡುತ್ತೆ. ಹಾಗೆ ನೋಡಿ, 3ರಲ್ಲಿ ಕೇತು ಇದ್ದಾಗ ಎಲ್ಲೋ ಒಂದ್ ಸ್ವಲ್ಪ ಯಾಕಂದ್ರೆ ಈ ಹಬ್ಬದ ಟೈಮಲ್ಲಿ ಎಲ್ಲ ಶುಭವೇ ಆಗುತ್ತೆ. ಯಾಕಂದ್ರೆ ಒಂದು ಗ್ರಹ ಅಲ್ದಿದ್ರೆ 10 ಗ್ರಹ ನಿಮ್ಗೆ ಒಳಿತನ್ನ ಮಾಡ್ತಾ ಹೋಗ್ತವೆ. 4ರಲ್ಲಿ ಕುಜ ಇದ್ರೆ ಕೇಳ್ಬೇಕಾ, ನಿಮ್ಮ ಪ್ರಾಪರ್ಟಿ, ನಿಮ್ಮ ಭೂಮಿ ಯಾವ್ದಾದ್ರು ತಗೊಳ್ಳೋದಿದ್ರೆ ನಿಮ್ಮ ಭೂಮಿ ಪ್ರಾಪರ್ಟಿ ಎಲ್ಲವನ್ನು ಪರ್ಚೇಸ್ ಮಾಡ್ತೀರಾ. ಅದ್ರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಮಿಥುನ ರಾಶಿಯವರು 9ರಲ್ಲಿ ರಾಹು, 10ರಲ್ಲಿ ಶನಿ ಸಾಲ್ದ, ಇದೆಲ್ಲ ಗ್ರಹಗಳು ನಿಮ್ನ ತುಂಬಾ ಉತ್ತುಂಗಕ್ಕೆ ಸೇರಿಸ್ತವೆ. ಹಾಗಾಗಿ ನೀವು ಮಿಥುನ ರಾಶಿಯವರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಮುಖ್ಯವಾಗಿ ನೀವು ಕಡಲೆ ಹಿಟ್ಟಿಂದ ನೀವು ಒಂದು ಮೈಸೂರ್ ಪಾಕ್ ಮಾಡಿ. ಕಡಲೆ ಹಿಟ್ಟು ಮತ್ತೆ ತುಪ್ಪ ಮಿಶ್ರಿತ ಮೈಸೂರ್ ಪಾಕ್ ಹೇಗೆ ಅಂದ್ರೆ, ಗುರು ಮತ್ತೆ ಶುಕ್ರರ ಸಂಗಮ. ನೀವೇ ಆದಷ್ಟು ನೀವು ಮನೇಲಿ ಮಾಡಿ. ಅತಿ ಹೆಚ್ಚು ತುಪ್ಪ ಹಾಕಿ ಕಡಲೆ ಹಿಟ್ಟಿಂದ ಮೈಸೂರ್ ಪಾಕ್ ಮಾಡಿ ನೀವು ದೇವ್ರಿಗಿಡಿ. ಏನೇನೆಲ್ಲಾ ತಿಂಡಿ ಮಾಡ್ತೀರಾ, ಇದು ನಿಮ್ಮ ರಾಶಿಯ ವೈಬ್ರೇಷನ್, ನಿಮ್ಮ ರಾಶಿಗೆ ಮುಖ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಗುರು ಮತ್ತೆ ಶುಕ್ರ ಇಬ್ರು ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಮಿಥುನ ರಾಶಿಯವರು ಹಬ್ಬಕ್ಕೆ ಅಂತ ನಿಮ್ಮ ಕೈಯಾರ ಇಲ್ಲ ಬೂಂದಿ ಮಾಡಿ, ಇಲ್ಲ ಲಡ್ಡು ಮಾಡಿ, ಕಡಲೆ ಹಿಟ್ಟು ಮತ್ತೆ ತುಪ್ಪವನ್ನು ಉಪಯೋಗಿಸಿ ಗುರು ಶುಕ್ರರ ಸಂಗಮದಿಂದ ಒಂದು ಪದಾರ್ಥವನ್ನು ಮಾಡಿ ಇಟ್ಟಿದ್ದೆ. ಅದರಲ್ಲಿ ತುಂಬಾ ಯೋಗ ಬರುತ್ತೆ ನಿಮ್ಗೆ, ತುಂಬಾ ಅದೃಷ್ಟವಂತ ದೇವಿ ಪ್ರಸನ್ನಳಾಗ್ತಾಳೆ. ಯಾಕಂದ್ರೆ ಆ ಗ್ರಹಗಳು ಕೂಡ ಅಲ್ಲೇ ಇರೋದ್ರಿಂದ ನಿಮ್ಗೆ ತುಂಬಾ ಯೋಗವನ್ನ ಕೊಡ್ತಾರೆ. ಹಾಗೆ ನಿಮ್ಮ ಒಂದು ಲಕ್ಷ್ಮಿಯ ಆಹ್ವಾನ ನಿಮ್ಮ ಮನೆಯಲ್ಲಿ ಸದಾ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಮಿಥುನ ರಾಶಿಯವರು ಮುಖ್ಯವಾಗಿ ನಿಮ್ಮ ಒಂದು ಬಣ್ಣ, ಸೀರೆಯ ಬಣ್ಣ ಅಂತ ಅಂದ್ರೆ, ನೀವು ಹಸಿರು ಬಣ್ಣದ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳಿತು. ದೇವಿಗಲ್ಲ, ನಿಮಗ್ ನೀವು ಉಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ದೇವಿಗೆ ಸೀರೆ ಬಣ್ಣ, ಮುಹೂರ್ತ ಮತ್ತೆ ನಮ್ಮ ಒಂದು ಗುರು ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನು ನಮ್ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದೀವಿ. ನಮ್ ನಂಬರ್ಗೆ ಕರೆ ಮಾಡಿ. ಹಾಗೆ ನೀವು ಹಸಿರು ಬಣ್ಣದ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಅದೃಷ್ಟ ನಿಮ್ಮಲ್ಲಿರುತ್ತೆ. ನೀವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ನೀವು ಈ ಏನ್ ಹೇಳ್ತೀನಿ ನಾನು, ಈ ತುಪ್ಪ ಮತ್ತೆ ಕಡ್ಲೆಕಾಳು ಹುಸ್ಲಿಯನ್ನು ಕೂಡ ಇಡ್ಬೋದು. ಅದರ ಬದಲು ಸಿಹಿ ಪದಾರ್ಥವನ್ನ ಮಾಡಿರಿ ಅಂತ ಹೇಳ್ತಾ ಇದೀನಿ. ಅದು ನಿಮ್ಗೆ ಅದೃಷ್ಟ, ನಿಮ್ಮ ಯೋಗವನ್ನ ಹೆಚ್ಚಾಗ್ಸುತ್ತೆ. ಮತ್ತೆ ನಮ್ಮ ಒಂದು ಕಿಟ್ ಅನ್ನ ನಮ್ಮ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ. ಗುರು ಮತ್ತೆ